ಏನು ಸುಡುಗಾಡು ಕನಸು ಬೀಳ್ತಾವೆ ಯಪ್ಪ. ರಾತ್ರಿ ಸರಿಯಾಗಿ ನಿದ್ದೆನೇ ಹಾಕಲಾಗ್ಯದವ ಅವನು. ಏನೇನು ಕನಸಿನಾಗ ಬರ್ತಾವೆ, ಏನೇನು ಇಲ್ಲ ಅವನವನು. ಮುಕ್ಕೊಂದಾಗ ಹಾಸಿಗೆಗೆ ಹಾವು ಬಂದಂಗೆ ಆಗೋದು, ಹಂದಿ ಬೆನ್ನು ಹತ್ತಂಗೆ ಆಗೋದು, ನಾಯಿ ಬೆನ್ನು ಹತ್ತಂಗೆ ಆಗ್ಯೋದು, ದನಗಳು ಬಂದಂಗೆ ಆಗೋದು. ಇವನವನು ಇಷ್ಟು ಡಿಫ್ರೆಂಟ್ ಕನಸು ಅವನವನು. ನಮ್ಮ ದೋಸ್ತರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಅದು ಆಟೋ ಹೋಯ್ಕೋತತ್ತು, ದಿನ ಆಟೋ ಹೋಯ್ಕೋತದ, ಏನರ ಸೊಲ್ಯೂಷನ್ ಹೇಳ್ತಾರತ್ ನಾ ಅಂತೀನಿ. ಆ ದಿನ ಆಟೋ ಆದ್ರೆ ಹಣೆ ಬರ ಅದಕ್ಕೆ ಹೋಯ್ಕೋ ತಿರ್ಗಾಡಕತ್ತದ ಮರೆ. ಯಾವ್ದಾರ ಇದು ದವಾಖಾನೆಗೆ ಹೋಗಿ ತೋರಿಸ್ರತ್ ಅವ್ರು ಅಂತಾರೆ. ನಾ ದವಾಖಾನೆಗೆ ಹೋಗಿ ತೋರಿಸ್ಗಳೇ ಡಾಕ್ಟ್ರ್ ಅಂತಾರೆ ನಿದ್ದೆ ಗುಳಿಗೆ ಕೊಡ್ತೀನಿ ತೋ, ಎಲ್ಲ ಹೊಸ ಕನಸು ಹೋಯ್ಕೋತ ಹೋಗ್ತಾವತ್ತು ಅವ್ರು ಅಂತಾರೆ. ಅಲ್ರಿ ಸರ್ ನಾವು ಹಿಂಗೆ ಎಲ್ಲಾರು ಹೋಗಿ ದೇವ್ರು ಕೇಳಿ ಹೋಗ್ಕೊಂಡು ನನ್ನ ಮುಂದೆ ಹೋಯ್ಕೋತ ಕುಂದ್ರೆ ಬೇಡ, ನಾ ಏನು ಹೇಳುವ ನಿನ್ನ ದಿನ ನಿನ್ಗೆ. ಇಲ್ರಿ ಸರ್ ಟೆನ್ಷನ್ ಭಾಳ ಆಗಿದ್ರಿ, ನನಗೆ ಕಂಟ್ರೋಲ್ ಆಗಲಾಗ್ಯದ. ಭಾಳ ವಿಚಿತ್ರ ಕನಸು ಬೀಳ್ತಾವೆ ರೀ ನನಗೆ. ಹೆಂಗೆ ಮಾಡ್ಬೇಕ್ರಿ ಅಂತ ನಾ ಕೇಳಿದೆ ಡಾಕ್ಟ್ರಿಗೆ. ನಾ ಏನು ಹೇಳಪ್ಪ ನೀ ಹೋಯ್ಕೊಂಡಿದ್ದೆ ಹೋಯ್ಕೋತಿ, ಅದಕ್ಕೆ ನಿದ್ದೆ ಗುಳಿಗಿತ್ತು, ಯಾಕೆ ಹೋಯ್ಕೋ ತಿರ್ಗಾಡ್ತಿ ಮಂದಿ ಇದ್ರಿಗೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಹಿಂದಾಗಡೆ ಒಬ್ಬ ದೇವ್ರು ಕೇಳಿ ಬಾ ಇಂತಲ್ಲಿ ಹೋಗಿ ಬಾ ಅಂತಂದ. ಅವ್ನು ದೇವ್ರು ಕೇಳೋಂಗೆ ಹೋಗಿ ಬಲ್ಲಿ ದೇವ್ರ ಬಲ್ಲಿ ಹೋಗಿದ್ದೆ ನಾನು. ದೇವ್ರು ಹೇಳೋವಂದ 2 ನಿಂಬೆಕಾಯಿ ತಲೆಬುಡ್ಗೆ ಇಟ್ಕೊಂಡು ಮುಕ್ಕೋ, ಎಲ್ಲ ಒಟ್ಟು ಕನಸುಗಳು ಹೋಗ್ತಾವಂದ. 10 ನಿಂಬೆಕಾಯಿ ಇಟ್ಕೊಂಡು ಮುಕ್ಕೋತೀನಿ ರೀ, ಒಟ್ಟು ಹೋಗ್ಲಾಗ್ತಾಯಿರಿ ನನ್ನ ಕನ್ಸತ್ನ ಅಂದೆ. ಸುಳಮಗ ಟೈಪ್ ಮಾತಾಡಬೇಡ ನೀ, ಎಲ್ಲಿ ಸುಳಮಗ ಅಲ್ಲೇ ಅದ್ದಿ. ಪೂಜಾರಿಗೂ ಬೇಸರ ಆಗಿಬಿಟ್ಟೆ ನಾನು. ಬರ್ತಾವು ಹೋಗಿ ಮುಕ್ಕೋ 2 ನಿಂಬೆಕಾಯಿ ಅಂದ. ಅದಕ್ಕೆ 2 ನಿಂಬೆಕಾಯಿ ಇಟ್ಕೊಂಡು ಮುಕ್ಕೊಂಡೆ. ಆ 2 ನಿಂಬೆಕಾಯಿ ರಾತ್ರಿ ತಲೆ ಮೇಲೆ ಬಂದು ಕೂತಂಗೆ ಆಗ್ಬಿಟ್ಟವು ಕನಸಿನಾಗ. ಹೊಳ್ಳಿ ಅವ ಕೊಟ್ಟ ನಿಂಬೆಕಾಯಿನೇ ಏನು ಮಾಡ್ಬೇಕು ಹೇಳೋನು, ಸಾಕು ಹೋಗ್ಬಿಟ್ಟದ ಅವ್ನು.